ನೋಡಿ ಗೈಸ್ ಇಲ್ಲಿ ಹಳ್ಳಿ ವಾತಾವರಣ ಹೇಗಿದೆ. ಅವನ್ನೇನ ಕಚ್ತಿತ್ತಂತವತ್ತು. ನೋಡಿ ಗೈಸ್ ಮಗುನ ಆಡಿಸ್ತಾ ಇದ್ದಾರೆ ಗೈಸ್ ಇಲ್ಲಿ ನಮ್ಮಕ್ಕ. ಹಾಯ್ ಎಲ್ರಿಗೂ, ಹೇಗಿದ್ದೀರೆಲ್ಲ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಅಕ್ಕ ಮಗಳು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಕ್ಕ ಮಗಳು ಬಂದಿದ್ಲು ನಿನ್ನೆ, ನನ್ನ ಮಗಳು ಸ್ಕೂಲ್ ಡೇಗೆ. ಸೊ ಅವಳು ಹೋಗ್ತೀನಿ, ಸ್ವಲ್ಪ ಕೆಲಸ ಇದೆ ಅಂತ ಹೋದ್ಲು. ಈಗ ನಾವು ದೊಡ್ಡಕ್ಕನ ದೊಡ್ಡ ಮಗಳು ಮನೆಗೆ ಹೋಗ್ತಾ ಇದ್ದೀವಿ. ಬರೋದೇ ಇಲ್ಲ ನೀವು, ಬರೀ ನಾವೇ ಬರಬೇಕು ಅಂತ ಅಂತಿದ್ಲು. ಅವಳಿಗೇನೋ ಹುಷಾರಿಲ್ಲ, ಜ್ವರ ಅಂತಿದ್ಲು. ಬರೋದೇ ಇಲ್ಲ, ಯಾರು ಬರಲ್ಲ, ನಮ್ಮನೆಗೆ ಯಾರು ಬರಲ್ಲ ಅಂತಿದ್ಲಂತೆ. ಸೊ ಹೆಂಗೂ ರಜೆ ಇದೆ, ಹೋಗ್ಬಿಟ್ಟು ಬರೋಣ 1-2 ಅವರು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಈಗ. ಸೊ ಹೋಗಿ ಮುಗಿಸ್ಕೊಂಡು ಬೇಗ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ನಮಗೂ ಕೆಲಸ ಇದೆ ಮನೇಲಿ. ನಮ್ಮಮ್ಮ ಏನೋ ಅಲ್ಲೇ ಉಳ್ಕೊತೀನಿ ಅಂತಿದ್ರು. ಸೊ ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ನಾವು ವಾಪಸ್ ಬರ್ತೀವಿ ಗೈಸ್. ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ವಿಡಿಯೋ, ಹೇಗಿರುತ್ತೆ ಅವ್ರ ಮನೆಗೆ ಹೋದಾಗ ಅನ್ನೋದನ್ನ ವಿಡಿಯೋ ಮಾಡಾಕ್ತೀನಿ. ನೋಡಿ, ಹೀಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಈಗ ನಮ್ಮ ಅಕ್ಕ ಮಗಳು ಮನೆಗೆ ಬಂದ್ವಿ. ನನ್ನ ಮಗಳು ನಾನು ಬಂದಿಲ್ಲ ಅಂತ ಹೇಳು, ಅವಳು ಸ್ಕೂಲ್ ಡೇಗೆ ಬರೋಕ್ಕೆ ಹೇಳಿದ್ಲು ನಮ್ಮ ಅಕ್ಕನ ಮಗಳನ್ನ. ಅವಳು ಬಂದಿರಲಿಲ್ಲ, ಹುಷಾರಿರಲಿಲ್ಲ ಅಂತ. ಸೊ ನಾನು ಬಂದಿಲ್ಲ ಅಂತ ಹೇಳ, ಅವಳಿಗೆ ಏನು ಹೇಳ್ತಾಳೆ ನೋಡೋಣ ಅಂತ ಅಂತಿದ್ಲು. ಸೊ ನೋಡೋಣ, ಈಗ ಅವರು ಎಲ್ಲೋ ಹೋಗಿದ್ದಾರಂತೆ ಆಚೆ, ಗೊತ್ತಿಲ್ಲ ಎಲ್ಲೋಗಿದ್ದಾರೆ ಅಂತ. ಗಾಯ್ಸಿಗೆ ಒಂದು ಪ್ರ್ಯಾಂಕ್ ಮಾಡಬೇಕು. ಅದೇನಂದರೆ ನಾನು ಹೇಳಿದ್ದೀನಿ ನಡಿ, ಅವ್ರು ಬಂದ ತಕ್ಷಣ ಹೇಳ್ಬೇಕು. ಒಳಗಡೆಗೆ ಹೋಗುವ, ಅವ್ರು ಆಚೆ ಇದ್ದಾರೆ, ಬಂದಿಲ್ಲ ಅಂತ ಹೇಳ್ತೀನಿ. ನೋಡೋಣ ಏನು ಹೇಳ್ತಾರೆ. ಬಚ್ಚಿಟ್ಕೊ ಮೇಲೋಗಿ. ಈಗ ಬಂದಿದ್ದೀನಿ, ನೋಡೋಣ. ನೋಡಿ ಗೈಸ್ ಇಲ್ಲಿ ಹಳ್ಳಿ ವಾತಾವರಣ ಹೇಗಿದೆ. ಏನು ಸ್ಕೂಲಾ ಇದು? ನೀರೆಲ್ಲ ಕಾಯಿಸ್ತಾವ್ರೆ. ಬಾ ನೋಡಿ ಗೈಸ್, ನಮ್ಮ ಅಕ್ಕನ ಮಗಳು ಇವಳೆ. ನಿಮ್ಮನೆ ಹತ್ರ ಇಲ್ಲಿ ಬಂದ್ವಿ, ರೋಡ್ ಗೊತ್ತಾಗಿಲ್ಲ ನನ್ಗೆ, ಅದಕ್ಕೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ. ನಿಮ್ ಮನೆ ರೋಡ್ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಕರೆಕ್ಟಾ? ನಾವೇ ಬಂದೋಳು, ಗಾಡಿಲಿ ಬಂದೋಳು. ನಮ್ಗೂ ರೋಡ್ ನೆನ್ಪಿತ್ತು, ಕನ್ಫ್ಯೂಸ್ ಆದ್ರೆ ತುಂಬಾ ದಿನ ಆಗಿತ್ತು ಅಂತ. ಸ್ವರ್ಣ ಬಂದಿಲ್ಲ. ಫ್ಲಾಪ್ ಆಯ್ತು ಬಾರೆ. ಹಿಡ್ಕೊಳ್ರಿ ಇದನ್ನ. ಯಪ್ಪ ಬಾರೆ, ನಾನು ನೋಡ್ದೆ ಬಾರೆ ಅಲ್ಲೇ. ಯಪ್ಪ ಕಾಲೇ ಪರತ್ತು, ನಾನು ಅಲ್ಲೇ ನೋಡ್ದೆ. ಹಿಡ್ಕೊಂಡೋಳಿಲ್ಲ ನೋಡ್ ನಂಗೆ ಕಾಲು. ಏನಾಗಲ್ಲ. ಕಟ್ರಿ ಉರಿತೈತ್ ಕಾಲು, ಹೆಂಗ್ ಬರುತ್ತೆ ನೋಡ. ಒಂದ್ ಸೆಕೆಂಡ್ ಸುಮ್ಮನಿರಲ್ಲ. ನಮ್ಮ ತೇಜು ಸ್ವರ್ಣಗಿಂತ ಓವರ್ ಇದು. ಏನಿಲ್ಲ, ಅವ್ರಿಬ್ರಿಗಿಂತ ಒಳ್ಳೆ ಬುದ್ಧಿ ಇದೆ ಹೇಳ್ಬೇಕು ಅಂದ್ರೆ. ಸುಮ್ ಕುತ್ಕ, ನೀನ್ ಬೇಕಾದ್ರೆ ಹೊಡಿ, ಬೇರೆ ಆಗಿಲ್ಲ ಕುತ್ಕೊಳ್ಳಲ್ಲ. ಅವನ್ನೇನ ಕಚ್ತಿತ್ತಂತವತ್ತು ಹಂಗಂತಿದ್ದ. ಕಚ್ಚುತ್ತಪ್ಪ ನಾನು ಬರಲ್ಲ. ಅವತ್ತು ಪೂಜೆ ಮಾಡಿ ದಿನ ಬಂದಾಗ ಬಗುತ್ತಿರ್ಲಿಲ್ವಾ?
ಇಲ್ಲೊಂದು ಟೇಬಲ್ ಇತ್ತೇನ ತೆಗ್ದಿದ್ದೀರಲ್ಲ, ಸಿಂಹದ ಇಲ್ಲೊಂದು ಟೇಬಲ್ ಇಕ್ಕಿದ್ರಲ್ಲ. ಏನು ಸಮಾಚಾರ? ವಿಡಿಯೋದಲ್ಲಿದ್ದೀವಿ ನಾವು. ನೀವ್ಯಾವಾಗ ಬಂದ್ರಿ? ನೆನ್ನೆ ಬಂದ್ರ? ನೀರ್ ಕೊಡ್ಲಾ ನಿಂಬೆಹಣ್ಣು ಜ್ಯೂಸ್ ಕೊಡ್ಲಾ? ಅದು ಹಿಂಗೆ ಆಡ್ತೈತೆ ನೋಡ್ರಿ. ಓಹೋ, ಒಂದು ಬಾಯಿ ನೋವು ಬರಲ್ವೇನೋ ಅದಕ್ಕೆ. ಹುಲಿ ಆಡ್ದಂಗೆ ಆಡುತ್ತೆ. ಅಜ್ಜಿ ತಗೋತಿ. ಏಯ್ ನೋಡೋಣ ಅಂತ ಅವಳು ಹೇಳು ಮಮ್ಮಿ ಅಂದ್ಲು. ನೋಡಿರ್ ನೀವು? ನೋಡು ಮಮ್ಮಿ ಅಂತ ಅದೇ ಹೆಂಗ್ ರಿಯಾಕ್ಟ್ ಮಾಡ್ತಾರ ಅವರು ನೋಡೋಣ ಅಂತ. ನನ್ ಡ್ಯಾನ್ಸ್ ನೋಡಕ್ ಬಂದಿಲ್ಲ, ನಾನು ಬರಲ್ಲ ಅಂತ ಹೇಳು ಅಂತ ಹಂಗಂತ ಅಂದ್ಲು. ನೋಡಿರ್ ನಿಮ್ಮ ಅಕ್ಕ ಅಳ್ಳು ಇಲ್ಲ, ಏನು ಅನ್ಲಿಲ್ಲ. ನಾನು ಅಳ್ತಾರಂತ ಹೇಳದ್ನಮ್ಮ, ನಿನ್ಗೆ ಹೇಳದಲ್ಲ ಏನು. ನಾವೇನು ಅವಾಗ ಕಟ್ ಮಾಡ್ಸಲ್ಲ. ಲಾವಣ್ಯನ್ ಬೆಳಿಲಿಲ್ಲ, ಹಂಗೆ ಕೂದ್ಲು ಅದು ಪಾಪ ಅದಕ್ಕೆ ಪ್ರೀತಿ ಕಮ್ಮಿ ಆಗಿದೆ. ನಿಜ, ಅವಳಿಗಲ್ವಲ್ಲ ಅಕ್ಕಿನ ಚಿಕ್ಕತಾನೆ ಇದು ಇರ್ತಾಳಲ್ಲ, ಯಾಕೆ ಕಾಲೇಜ್ಗೆ ಹೋಗಿ ಬರಲ್ವ? 24 ಗಂಟೆ ಜೊತೆಲಿ ಇರಕ್ಕೆ. ಜೊತೆಗಿರಲ್ಲ. ಅದನ್ನ ತಗೊಂಬಂದಾಗ ನಾವ್ ಹೆಂಗ್ ನೋಡ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್. ಅದನ್ನ ತಗೊಂಬಂದಾಗ ಅವಳ ಸ್ಕೂಲ್ ಹೋಗ್ತಾ ಇದ್ಲು, ಇಲ್ಲ ಅವ್ರ ಅಮ್ಮ ನೋಡ್ಕೊಂತಾರೆ. ಅವಾಗ ಅಷ್ಟೇ ಸ್ಕೂಲ್ಗೆ ಹೋದಾಗನೇ ತಂದಿದ್ದು. ಅದು ಈ ಫಸ್ಟ್ ಶೀರೋ, ಇದು ಸೆಕೆಂಡ್ ಶೀರೋ ಸ್ಕೂಲಿಗೆ ಹೋಗ್ಬೇಕಾರಲ್ಲ ಅವಾಗ್ಲೇ SLC ಏನ ಇದ್ಲು ಅನ್ಸುತ್ತೆ ಅಂದಾಗ. ಅದೇ ಇದನ್ನ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ತಾವಳೆ. ಒಂದ್ ವಾರ ಅವನ್ ಇನ್ನ ಮರ್ತಿಲ್ಲ ಅವಳನ್ನ. ನಮ್ಗಿಂತ ಅವ್ಳ ಕಂಡ್ರೆ ಪ್ರೀತಿ ಅವನು. ಗೈಸ್ ನೋಡಿ, ಇವ್ರ ಮನೆ ಮುಂದೆ ಹೇಗಿದೆ ಗಿಡ ಮರ. ಇಲ್ಲೊಂದು ಇದಾಕಿದ್ದಾರೆ, ಏನದು ಹಳ್ಳಿ ತರ ಇದೆ ಇಲ್ಲಿ ವಾತಾವರಣ. ಅದೇ ಚಂದ. ವೆಹಿಕಲ್ ಸೌಂಡ್ ಇರಲ್ಲ. ನಮ್ಮ ಏರಿಯಾದಲ್ಲಿ ನೀರು ಹೋಗುತ್ತಪ್ಪ, ಬೇರೆ ಬೇರೆ ಹತ್ರದಲ್ಲಿ ಮರ ಸಹಿತ ನೀರು ನಿಲ್ಲಲ್ಲ. ಹಳಸಣ್ಣಿನ ಗಿಡ ಇದ್ದು, ಹಳಸಣ್ಣಿನ ಮರ ತಾನೇ? ಹಳಸಣ್ಣೆ ಅದು. ಇದು ಅದೇ ಅನ್ಕೊಂತೀನಿ. ಇದು ಹಲಸಿನಹಣ್ಣಿನ ಮರ ಅಲ್ಲ ಅಲ್ವಾ? ನಮ್ಮ ಸ್ಕೂಲಲ್ಲಿ ಅದು ಇದು ಹಳಸಣ್ಣೆನ ಮರ ಏನೇ? ಇದು ಹಳಸಣ್ಣೆ ತಾನೆ? ಇದು ಮಾವಿನ ಮರ, ಅಲ್ಲಿ ಚೀಬೆಕಾಯಿ ಮರ, ಕರಿಬೇವಿನ ಗಿಡ ಇದೆ, ಚೀಬೆಕಾಯಿ ಮರ. ಇದೆಲ್ಲ ಯಾರಿಗೆ ಹೇಳ್ಸಿರೋದು? ಗಾರ್ಡನ್ ಮಾಡ್ಕೊಂಡವ್ರು ಅಮ್ಮ, ಇದೆಲ್ಲ ಯಾರಿಗೆ ಹೇಳ್ಸಿರೋದು? ಆ ಮನೆಯವರಿಗೆ. ಅದು ಈ ಮನೆ ಒಂದೆಲ್ಗ ನೋಡವ್ರಲ್ಲಿ. ಇದು ನೀರು ಬಚ್ಚಲ್ ಮನೆ ನೀರು ಅಲ್ಲಿಗೆ ಬರೋ ಥರ ಮಾಡವ್ರೇನಲ್ಲ, ಹರಿಯೋ ಥರ. ಅಲ್ಲಿ ಒಂದೆಲ್ಗ ಹಾಕೋರು ನಾವು. ಹೆಂಗರಡೈತು ನೋಡಿ ಗೈಸ್, ಒಂದೆಲ್ಗ. ನೀರಿಂದ ಹಳ್ಳಿರೋದು ಬಚ್ಚಲ್ ಮನೆದಲ್ಲ ಅನ್ಕೊಂತೀನಿ. ಅದೇನಾದ್ರು ಇದು ಮನೆದಲ್ಲ, ಅದು ಏನ್ ನೀರ ಇದು ತೊಳಿತಾರಲ್ಲ, ಪ್ಯಾಸೇಜ್ ತೊಳ್ದಾಗ ಬರೋ ನೀರು ಅಲ್ಲಿಗೆ ಬರೋ ಥರ ಮಾಡಿರ್ಬೇಕು ಮೇಬಿ. ಸೊ ಈಗಿದೆ ನಮ್ಮ ಅಕ್ಕನ ಮಗಳ ಮನೆ. ಸುತ್ತ ಇದೆ, ಒಂದು ವೆಹಿಕಲ್ ಸೌಂಡ್ಸ್ ಬರಲ್ಲ, ಏನಿಲ್ಲ, ಚೆನ್ನಾಗಿದೆ. ಪಾಯಸ ಮಾಡಿದ್ದಾಳೆ ಗೈಸ್ ನಮ್ಮ ಅಕ್ಕನ ಮಗಳು. ನೆಂಟರು ಬಂದಿದ್ದೀವಿ. ಕಾಳು ಬೇಡವಾ ತಿಳಿಯಾಕ ಅವನಿಗೆ?
ಸಾಕು ಕಾಳು ಸಾಕು. ಚೆನ್ನಾಗಿದೆ. ಹಾಕ್ಲಾ ಆಮೇಲೆ ಹಾಕ್ಲಾ? ಮುಂದಕ್ಕೆ ಹಾಕು. ಏನೇನೋ ಮಾಡೋಣ ಪರವಾಗಿಲ್ಲ. ಅದೇ ನೀನು ತಿನ್ನಲ್ವೇನೆ? ಇವಳ ಹೆಸ್ರೇನೇನು? ಮಹತಿ. ತಿನ್ನಲ್ವ ನೀನು? ಯಾಕೆ? ಪಾಯಸ ತಿನ್ನು. ಯಾಕೆ? ಸ್ವೀಟ್ ಇಳಿಯಲ್ಲ. ನಾನ್ ವೆಜ್ ತಿಂತೀರಾ ನೀವು? ಇಲ್ಲ ತಾನೆ? ಮಗುನ ಆಡಿಸ್ತಾ ಇದ್ದಾರೆ ಗೈಸ್ ಇಲ್ಲಿ. ನಮ್ಮ ಅಕ್ಕನ ಮಗಳು ಮಗು ಇದು ಆಡ್ತಾ ಇದೆ. ಆಟ ಮಾಡಬಾರ್ದು ಅಂತ ಬಾಲ್ ಆಡಿಸ್ತವ್ರೆ. ಅದ್ರೊಳಗೆ ಬಾಲ್ ಇರುತ್ತೆ. ಬಾಲ್ ಮಾಡಿರುತ್ತೆ ನೋಡ್ಬಿಟ್ಟ. ಎಸಿ ನಿಮ್ಮ ಅಕ್ಕನ ಕಡೆ ಕೂಡ ಬಾಲ್ ನೀಟಾಗಿ ಕುತ್ಕೊಂಡು ನೀಟಾಗಿ ಎಸಿ ಅವನು ಒಂದ್ಸಲಿ ಕಚ್ಕೊಂಡ್ರೆ ಬಿಡಲ್ಲ ಅದನ್ನ. ಪಾಪ ಅದಕ್ಕೆ ಹೆಂಗ್ ಆಡಿಸ್ತವ್ರೆ. ಎಗ್ರು ಬೇಕಲ್ಲ ಅದಂಗೆ ಮೇಲಕ್ಕೆ ಒಂದೇ ಸಲ. ಫೇವ್ರೆಟ್ ಬಾಲ್. ಬೇಕು ಅಂತ ಕೊಟ್ಲು ನೋಡವಳು, ಬೀಳ್ಸಿದ್ಲು. ಇಲ್ಲ ನಾನು ಹಿಂಗೆ ಎಸೆ ಹಾಕೊಂಡೆ. ಅದಕ್ಕೆ ಕೈಗೆ ಬಂದದ್ದು. ಅವಾಗ ಬಂದಿತ್ತು ಉದ್ರದಾಗ, ಅವಾಗ ಭಯ ಪಟ್ಟು ನಾನೇ ಕಿತ್ತಾಕ್ಬಿಟ್ಟಪ್ಪ ಅಂತ. ಮತ್ತೆ ಅದು ಉದ್ರೋಗಿದ್ದು. ಕಿವಿ ಕಣ್ಣು ಎಷ್ಟು ಶಾರ್ಪ್ ಇರ್ತಾವ ನೋಡೋಕೆ. ಸೌಂಡ್ಗೆ ತಿರುಗ್ತಾವ ಈ ಕಡೆ ಆ ಕಡೆ. ಕ್ಯಾಶೋ ಕ್ಯಾಶೋ ನೋಡು, ನಾವು ಕರೆದ್ರು ನೋಡಲ್ಲ ಅದೀಗ. ಬಾಲ್ ಕಡೆಗೆ ಗಮನ. ಕ್ಯಾಶೋ, ಏಯ್ ಕ್ಯಾಶೋ ತಗೋ ಬಾಲ್ ತಗೋ, ಬಾಲ್ ತಗೋ. ಕ್ಯಾಶೋ ಇಲ್ಲಿ ಬಾಲ್ ಹಿಂಗೆ. ಕ್ಯಾಶೋ ಇಲ್ಲಿ, ಕ್ಯಾಶೋ ಇಲ್ಲಿ 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 ಇಲ್ಲಿ. ಓಯ್ ಕ್ಯಾಶೋ. ನೀನು ಅಂದ್ಕೊಂಡಾದ್ನ ಬೆಳಿಗ್ಗೆ ಹತ್ಕೊಂಡು ಡೈರಿ ಮಿಲ್ಕ್ ಐತೆ ಅಂತ ಹೇಳಿದ ತಕ್ಷಣ ಹೋಗಿ ತೆಗ್ದು ನೋಡಕ್ ಹೋಗಿರ್ಲಿಲ್ಲ ಫ್ರಿಜ್ನ. ಹಂಗೆ ಅನ್ಕೊಂಡಿದ್ಯಾ ಕ್ಯಾಶನ? ಇಲ್ಲಿ ಕೊಡ್ಬೇಕಂತ ಅನಿಸ್ತ. ನಾನು ಹಾಕ್ಲ ಕ್ಯಾಚ್ ಇಸ್ಕಂತೀರಾ ಅಂತ. ಯಾರಾದ್ರು ಆಗ್ತದೇ ಇಲ್ಲ. ನಮ್ಗೇನ್ ಬೇಡ ನಾವು ಇಸ್ಕಂತಾರೆ ಅಂತ ಅದು ಓಡೋಗೋದು. ಸುಮ್ಮನೆ ಹಿಡ್ಕೊಂಡು ಕಚ್ಚುತ್ತಾ ಐತೆ. ಬರೋಣ? ಬಾಯ್ ಅಮ್ಮ, ಬಾಯ್. ಒಂದು ಹೂವು ಕೊಟ್ಟಿದ್ದಾಳೆ ಗೈಸ್ ನನಗೆ ಮುಡ್ಕೊಳಕ್ಕೆ. ಬಾಯ್ ಕ್ಯಾಶೋ. ಅಲ್ಲಿ ಓಯ್ ಮೇಲೆ ಹೋಗಲ್ಲ ಬಾ. ಅವನಿಗೆ ಬಾಯ್ ಬಾಯ್ ಅಂದ್ರೆ ಮೇಕ್ ಹೋಗೋದು. ಬರೋಣ? ಬಾಯ್ 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 ಅಕ್ಕ, ಬಾಯ್ ಬಾವ, ಬಾಯ್ Bye, ಅಜ್ಜಿ, ಬಾವ. ಬಾಯ್ ಕ್ಯಾಶು, ಬಾಯ್ ಬಾಯ್ ಕ್ಯಾಶ್. ಗೈಸ್ ಈಗ ನಮ್ಮ ಅಕ್ಕ ಮಗಳು ಮನೆಯಿಂದ ಹೊರಟಿದೀವಿ ಮನೆಗೆ. ಬನ್ನಿ ಮನೆಗೆ ಹೋಗೋಣ. ಗೈಸ್ ನೋಡ್ತಾ ಇದ್ದಾಳೆ ನೋಡಿ ನಮ್ಮ ಅಕ್ಕ ಮಗಳು. ಬಾಯ್ ಮಾಡ್ತಿದ್ದಾಳೆ ನಮ್ಮಮ್ಮ. ಅಕ್ಕ ಮಗಳು ಗಂಡ ನಮ್ಮಮ್ಮ ಮೇಲೆ ನಿಂತಿದ್ದಾರೆ. ನಾವು ನನ್ನ ಹತ್ರ ಇಲ್ಲ. ನಾನು ಇಟ್ಟಿದ್ದೀನಿ ಅಪ್ಪ ಹೇಳ್ದಾಗ. ಇರು ತಕ್ಕೊಡ್ತೀನಿ, ಅದು ಎಲ್ಲಿಕ್ಕಿದೀಯ ಅಂತ. ನನಗೆ ತಾನೇ ಗೊತ್ತಿರುತ್ತೆ, ನೀನ್ ಹೆಂಗ್ ತಕ್ಕೊಡ್ತೀಯ? నేను ఊరగ్ల. ಬಾಯ್ ಗೈಸ್. ಕೆಮ್ಮಾಗ್ಬಿಟ್ಟೈತಿ. ಹೊಗೆ ಇಲ್ಲೇನೋ ಹೊಗೆ, ಅದಕ್ಕೆ ಕೆಮ್ಮ. ಅವಳು ಮಹತಿ
ಎಲ್ಲ ಒಳ್ಳೆ ಹೋದ್ಲು. ನೋಡಿ ಗೈಸ್, ಇವಳು ಅವಾಗಿಂದ ಫೋನೇ ಬಿಡ್ತಾ ಇಲ್ಲ. ಆಕಿ ಬಂದ್ಲಾಳ. ಫೋನ್ನಲ್ಲಿ ಗೇಮ್ ಆಡ್ತಾವಳೆ ಅವಾಗಿಂದನು, ಅವರಪ್ಪನ ಫೋನ್ ತಗೊಂಡು. ಸೊ ಈಗ ಮನೆಗೆ ಹೊರಟಿದ್ದೀವಿ. ಹಸು ಹುಲ್ ಮೇಯ್ತಾ ಇದೆ. ಈಗ ಅವ್ರ ಮನೆಯಿಂದ ಹೊರಟ್ವಿ ಗೈಸ್. ನಮ್ಮ ಮನೆಗೆ ಹೋಗಕ್ಕೆ 1 ಅವರ್ ಬೇಕಾಗತ್ತೆ ಅಲ್ಲ, ಟ್ರಾಫಿಕ್ ಇದ್ರೆ. ಇಲ್ಲ ಅಂದ್ರೆ ಒಂದು 40 ಮಿನಿಟ್ಸ್ಗೆಲ್ಲ ಹೋಗ್ತೀವಿ. ಸೊ ಗಣ ಬನ್ನಿ ಮನೆಗೆ. ಆ್ಯಕ್ಚುಲಿ ನಮ್ಮಮ್ಮನ ಅಕ್ಕ ಮನೆಯಿಂದ ಹೋದ್ ಭಾನುವಾರ ಕರ್ಕೊಂಬಂದಿದ್ವಿ ಇಲ್ಲಿಗೆ ನಮ್ಮ ಮನೆಗೆ. ನನ್ನ ಮಗಳದ್ದು ಸ್ಕೂಲ್ ಡೇ ಇತ್ತಲ್ಲ, ಅದು ಮುಗಿಸ್ಕೊಂಡು ಕಳ್ಸೋಣ ಅಂತ. ನಾನು ಟ್ರೈನ್ ಹತ್ತಿಸ್ತೀನಿ ಹೋಗಿ ಅಂತ ಹೇಳಿದ್ದೆ. ನಮ್ಮಮ್ಮ ಇಲ್ಲ, ಇವಳ ಮನೇಲೂ ಸ್ವಲ್ಪ ದಿನ, 1-2 ದಿನ ಇದ್ಬಿಟ್ಟು ಹೋಗ್ತೀನಿ ಅಂದರು. ಇಲ್ಲ, ಅಲ್ಲಿಂದ ನೆಕ್ಸ್ಟ್ ಡೇನೇ ಹೋಗ್ತೀನಿ ಅಂದರು. ಅವಳೇನೇನೋ ಮಾಡಿಸ್ಕೋಬೇಕು, ಪುಳಿಯೋಗರೆ ಗೊಜ್ಜು ಅದು ಇದು ಅಂತಿದ್ಲಲ್ಲ, ಮಾಡಿಕೊಡು ಇದ್ದು ಆಮೇಲೆ ಹೋಗ್ಬಂತೆ ಅಂತ. ಸೊ ಅಷ್ಟೊತ್ತಿಗೆ ನಮ್ಮ ಹುಡುಗಂದು ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಅವ್ನು ಬಿಟ್ಟು ಬರಕ್ಕೆ ಹೇಳಿದ್ದೆ ಹೋಗಿ. ಅವಾಗ ಹೋಗೋಕ್ಕಾಗುತ್ತೋ ಇಲ್ವೋ, ಒಬ್ಬರೇ ಹೋಗ್ತೀನಿ ಅಂತ ಇದ್ರು. ಒಬ್ಬರೇ ಹೋಗೋಕ್ಕಾಗಲ್ಲ ಅಂತಾನೆ ನಾನು ನಮ್ಮನೆ ಕರ್ಕೊಂಬಂದು ಅವನ್ನ ಜೊತೆ ಮಾಡಿ ಕಳ್ಸೋಣ ಅಂತಿದ್ದೆ. ಈಗೇನೋ ಒಬ್ಬಳೇ ಹೋಗ್ತೀನಿ ಅಂತ ಹೊರಟಿದ್ದಾರೆ. ಹುಷಾರಾಗಿ ಹೋಗ್ಲಿ, ಯಾವತ್ತು ಹೋಗ್ತಾರೋ ಗೊತ್ತಿಲ್ಲ. ನಾನು ವಾಪಸ್ ಬಾ ನಮ್ಮನೆಗೆ ಶುಕ್ರವಾರ ಕಳಿಸ್ತೀನಿ ಅಂತ ಹೇಳ್ದೆ. ಆದರೂ ಅವರು ಇಲ್ಲ, ನಾನು ಹಿಂಗಿಂದಾನೆ ಹೋಗ್ತೀನಿ ಅಂದರು. ಸೊ ಅವ್ರ ಮನೆಗೆ ಬಿಟ್ಟು ಈಗ ಹೊರಟಿದ್ದೀವಿ ನಮ್ಮನೆಗೆ. ಇಲ್ಲಿ ಸೀರಿಯಸ್ ಆಗಿ ಒಬ್ರು ಗೇಮ್ ಆಡ್ತಾ ಇದ್ದಾರೆ. ನೋಡೋದು. ಸೊ ಈಗ ಹೊರಟಿದ್ದೀವಿ. ಇಲ್ಲೆಲ್ಲ ಗುಂಡಿ ತೋಡ್ಬಿಟ್ಟಿದ್ದಾರೆ, ಏನೋ ನೀರಿಂದು ಪೈಪ್ ಲೈನ್ ಅನ್ಸುತ್ತಲ್ಲ ಆಗ್ತಾ ಇರೋದು, ಬೋರ್ವೆಲ್ದು. ಸೊ ಒಂದು ಸ್ವಲ್ಪ ಇಲ್ಲಿ ಜಾಮ ಮೇನ್ ರೋಡ್ಗೆ ಹೋಗೋವರೆಗೂ ಮನೆಗೆ ಹೋಗೋದಷ್ಟೇ. ಇವತ್ತಿನ ದಿನಚರಿ ಇದಾಗಿತ್ತು. ನಾನು ಸ್ವಲ್ಪ ಹೋಗಿ ಐಬ್ರೋ ಮಾಡಿಸ್ಕೋಬೇಕು. ನಮ್ಮ ಹಸ್ಬೆಂಡು ಶೇವಿಂಗ್ ಮಾಡಿಸ್ಬೇಕಂತೆ, ನಾಳೆ ಡ್ಯೂಟಿಗೆ ಹೋಗ್ಬೇಕಲ್ಲ, ಅವ್ರಿಗೂ ಸ್ವಲ್ಪ ಶೇವಿಂಗ್ ಎಲ್ಲ ಜಾಸ್ತಿ ಬಂದಿದೆ. ಅವರು ಟ್ರಿಮ್ ಮಾಡಿಸ್ಕೋತಾರೆ, ನಾನು ಐಬ್ರೋ ಮಾಡಿಸ್ಕೋಬೇಕು. ಆದರೆ ಪಾರ್ಲರ್ಗೆ ಹೋಗ್ತೀನಿ ಇವತ್ತು, ಇಲ್ಲ ಅಂದರೆ ನಾಳೆ ಹೋಗಿ ಮಾಡಿಸ್ಕೊಬರ್ತೀನಿ ಗೈಸ್. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಏನು ಅಂತ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್.